ಮಂಡ್ಯದ ನಗರಸಭೆ ಮಾಜಿ ಸದಸ್ಯ ಮಂಜುನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಇಬಿ ಕಾಲೋನಿಯಲ್ಲಿ ಹಲವಾರು ಸಮಾಜಮುಖಿ ಕಾರ್ಯ. ಮಂಡ್ಯ ನಗರದ ಕೆಇಬಿ ಕಾಲೋನಿಯಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಮಂಜುನಾಥ್ರವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಹಾಗೂ ಹಿತೈಷಿಗಳು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಆಚರಿಸಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಂಜುನಾಥ್ರವರಿಗೆ ಶುಭ ಕೋರಿದರು. ಮಹಿಳೆಯರಿಗೆ ಸೀರೆ, ಆಟೋ ಚಾಲಕರಿಗೆ ಸಮವಸ್ತ್ರ, ವೃದ್ಧಾಪ್ಯರಿಗೆ ಸ್ಟಿಕ್, ಆರೋಗ್ಯ ಶಿಬಿರ ಸೇರಿದಂತೆ ಹಲವಾರು ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಸ್ನೇಹಿತ ಬಳಗದವರು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕೆಇಬಿ ಕಾಲೋನಿ ನಿವಾಸಿಗಳು, ಸ್ನೇಹಿತ ಬಳಗದವರು ಹಾಗೂ ಇತರರು ಹಾಜರಿದ್ದರು. ಜನಸ್ನೇಹಿ ಕೇಂದ್ರ ಕುವೆಂಪು ನಗರ 7ನೇ ಕ್ರಾಸ್ ಪುಷ್ಪ ಪಾಂಡುರಂಗ ಹತ್ತಿರ ಮಂಡ್ಯ ಮಾಜಿ ನಗರಸಭಾ ಸದಸ್ಯರಾದ ಮಂಜುನಾಥ್ ಬಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಈಗಾಗಲೇ ಜನಪ್ರಿಯ ಶಾಸಕರಾದ ಶ್ರೀ ರವಿಕುಮಾರ್ ಗಮನಾರ್ ಅವರು ಪೌರ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಆಟೋ ಡ್ರೈವರ್ಗಳಿಗೆ ಸಮವಸ್ತ್ರವನ್ನು ವಿತರಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು, ಅಣ್ಣ ತಮ್ಮಂದಿರು, ನಾಗರಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಇಲ್ಲಿ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಸಾರ್ವಜನಿಕರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಕಳಕಳಿಯ ಮನವಿ. ಜನಪ್ರಿಯ ಶಾಸಕರಾದ ಕಾಮಗಾರಿ ಕೆಇಬಿ ಕಾಲೋನಿ ಮತ್ತೆ ಚಾಮುಂಡೇಶ್ವರಿ ನಗರ ಈ ಭಾಗದ ಯುವ ಮುಖಂಡರಾದಂತಹ ನಮ್ಮ ಸ್ನೇಹಿತರಾದಂತಹ ಮಂಜುನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅವರ ವಾರ್ಡ್ ಮತ್ತೆ ವಾರ್ಡ್ನ ಸುತ್ತಮುತ್ತಲ ನಾಗರಿಕರಿಗೆ ಇಟ್ಕೊಂಡಿದ್ದಾರೆ. ಇದೊಂದು ಮಾದರಿ ಕಾರ್ಯಕ್ರಮ. ಇವತ್ತು ಹುಟ್ಟಿದ ಹಬ್ಬ ಅಂತ ಹೇಳಿದ್ರೆ ಯುವಕರು ಏನಾಗ್ತಾರೆ, ರಾತ್ರಿ ಪಾರ್ಟಿ ಮಾಡಿ ಬೆಳಗ್ಗೆ ಕೇಕ್ ತಿಂದು ಸಮಯ ಕಳೆಯುವಂಥ ಸಂದರ್ಭದಲ್ಲಿ ನಾನು ಕೇಕ್ ಕಟ್ ಮಾಡಲ್ಲ, ಅದೇ ದುಡ್ಡಲ್ಲಿ ತಾನು ದುಡ್ದಂಥ ಸ್ವಂತ ದುಡ್ಡು, ಮಂಜುಗೇನು ಯಾವ ಅಧಿಕಾರ ಇಲ್ಲ. ಅಧಿಕಾರ ಇರೋರು ಸಮಾಜ ಸೇವೆ ಮಾಡಲ್ಲ. ಆದರೆ ಅಧಿಕಾರ ಇಲ್ಲದೆ ಇದ್ರೂ ಕೂಡ ತಾವು ದುಡ್ದಂಥ ದುಡ್ಡಿನಲ್ಲಿ ಈ ಭಾಗದ ಮಹಿಳೆಯರಿಗೆ ಬಾಗಿನ ಕೊಡಬೇಕು ಅಂತೇಳಿ ಸೀರೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಭಗವಂತ ಒಳ್ಳೇದು ಮಾಡಲಿ. ಅದೇ ರೀತಿ ಪೌರ ಕಾರ್ಮಿಕರಿಗೂ ಕೂಡ ದಿನನಿತ್ಯ ನಿಮ್ಮ ನಗರವನ್ನ ಸ್ವಚ್ಛ ಮಾಡುವಂಥವ್ರಿಗೆ ಬಟ್ಟೆ, ಸಮವಸ್ತ್ರಗಳನ್ನ ಕೊಟ್ಟಿದ್ದಾರೆ. ಕೆಲವರಿಗೆ ವಾಕಿಂಗ್ ಸ್ಟಿಕ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಟ್ಟಿದ್ದಾರೆ. ಅಲ್ಲಿ ಉಚಿತವಾದ ಆರೋಗ್ಯ ತಪಾಸಣೆ ನಡೀತಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಒಂದು ದಿನನೇ ಮಿನಿಮಮ್ ಅಂದ್ರೂ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇದೆಲ್ಲ ಜನರಿಗೆ ಒಳ್ಳೇದಾಗಬೇಕು, ಜನರಿಗೆ ಸಹಾಯ ಆಗಬೇಕು ಅಂತೇಳಿ ನನ್ನ ಹೆಸರಲ್ಲೇ ಒಂದು ಜನಸ್ನೇಹಿ ಕೇಂದ್ರವನ್ನು ತೆಗೆದು ದಿನನಿತ್ಯ ನೀವೇನು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಸರ್ಕಾರದ ಸವಲತ್ತುಗಳಿಗೆ ಬೇರೆ ಎಲ್ಲೆಲ್ಲೋ ಹೋಗೋದನ್ನ ನಿಮ್ಮ ಮನೆ ಬಾಗಿಲಲ್ಲೇ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನ ಹೆಚ್ಚಿನ ಅಧಿಕಾರ ಬರಲಿ, ದೇವರು ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ, ಈ ವಾರ್ಡ್ನ ನಾಗರಿಕರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.